ಸಿಲಿಕಾನ್ ಸಿಟಿ ಬೆಂಗಳೂರಿನ ಆ ಭಾಗದಲ್ಲಿ ಸಣ್ಣದೊಂದು ಮಳೆ ಬಂದರೂ ಸಾಕು ಇಡೀ ಏರಿಯಾವೇ ಜಲಾವೃತವಾಗುತ್ತೆ. ಮಳೆಗಾಲದಲ್ಲಂತೂ ಈ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಿ ಜನರಿಗೂ ಕೂಡ ಸಾಕಾಗಿ ಹೋಗಿದೆ. ಈಗ ಆ ಪ್ರವಾಹದ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ವಿದೇಶಿ ಮಾಡೆಲ್ ಅನ್ನು ಅನುಸರಿಸಲಾಗ್ತಾ ಇದೆಯಂತೆ. ಎಲ್ಲಿ ಏನದು ವಿದೇಶಿ ಮಾಡೆಲ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಯಲಹಂಕದ ಜಲಪ್ರಳಯ ತಪ್ಪಿಸಲು ಹೊಸ ಪ್ಲಾನ್. ಜಪಾನ್ ಅಸ್ತ್ರಕ್ಕೆ ಮೊರೆ ಹೋದ ಬೆಂಗಳೂರು ಮಂದಿ. ಕಟ್ಟಿದ ಮನೆಯನ್ನೇ ಲಿಫ್ಟ್ ಮಾಡಿದ ಮನೆ ಮಾಲೀಕ. ಹೈಡ್ರಾಲಿಕ್ ಜಾಕ್ ಬಳಸಿ 5 ಅಡಿ ಎತ್ತರಕ್ಕೆ ಲಿಫ್ಟ್. ಬೆಂಗಳೂರಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಯಲಹಂಕದ ಕೇಂದ್ರೀಯ ವಿಹಾರ ಹಾಗೂ ಮಾರುತಿ ನಗರ ಜಲ ಪ್ರವಾಹಕ್ಕೆ ತುತ್ತಾಗುತ್ತದೆ. ಪ್ರಮುಖವಾಗಿ ಈ ಏರಿಯಾದ ಮನೆಗಳಿಗೆ ರಾಜಕಾಲುವೆ ನೀರು ಹಾಗೂ ಮಳೆ ನೀರು ನುಗ್ಗುತ್ತದೆ. ಈ ಬಗ್ಗೆ ಬಿಬಿಎಂಪಿಗೆ ಎಷ್ಟೇ ದೂರು ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ರೋಸಿ ಹೋದ ಜನ ಇದೀಗ ಜಪಾನ್ ಅಸ್ತ್ರದ ಮೊರೆ ಹೋಗಿ ಹೈಡ್ರಾಲಿಕ್ ಜಾಕ್ ಮೂಲಕ ಮನೆಯನ್ನ 5 ಅಡಿ ಎತ್ತರಕ್ಕೆ ಲಿಫ್ಟ್ ಮಾಡಿದ್ದಾರೆ. ಈ ಸತಿ ಸಿಕ್ಕಾಪಟ್ಟೆ ಓವರ್ ಮಳೆಯಾಗಿ ಕೇಂದ್ರ ವಿಹಾರ ಕಡೆಯಿಂದ ಎಲ್ಲ ಹರಿದು ಬಂದು ರಾಜಕಾಲುವೆ ಓವರ್ಫ್ಲೋ ಆಗಿ ಬಂತು. ಬಟ್ ನಮಗೆ ಮಾರನೇ ದಿನ ಬಂದು ನೀರೆಲ್ಲ ಅವಾಯ್ಡ್ ಆಯಿತು, ಬರೋದನ್ನ ತಪ್ಪಿಸಿದ್ರು. ಅದಕ್ಕೆ ನಾವೇ ಒಂದು ಪ್ಲಾನ್ ಮಾಡಿಬಿಟ್ಟು ನನ್ನ ಮಗ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಈ ಥರ ಪ್ಲಾನ್ ಮಾಡಿ ಸರಿ ಜಾಕ್ ಎತ್ಸೋಣ ಅಂತ ಅಂದ್ಬಿಟ್ಟು 4 ಅಡಿ ಎತ್ಸಿದ್ದೀವಿ. ಒಂದು 150ರಿಂದ 200 ಜಾಕ್ ಮಾಡಿದ್ದಾರೆ. ಮಾಡಿಬಿಟ್ಟು ಒಂದು ಲೇಬರ್ಸ್ ಎಲ್ಲ ಇದ್ದರು. ಒಬ್ಬರು ಸಿವಿಲ್ ಇಂಜಿನಿಯರು, ಒಬ್ಬರು ಲಿಫ್ಟಿಂಗ್ ಇಂಜಿನಿಯರು, ಇಬ್ಬರಿದ್ದಾರೆ. ಅವರು ಲಿಫ್ಟಿನವರು ಫಸ್ಟ್ ಬರ್ತಾರೆ. ಲಿಫ್ಟಿಂಗ್ನವ್ರು ಬಂದುಬಿಟ್ಟು ಅವರು ಒಂದು ನಮಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20 lakhs ಆಗುತ್ತೆ ಇವಾಗ. ಬಿಬಿಎಂಪಿಯನ್ನ ನಂಬಿಕೊಂಡ್ರೆ ಪ್ರಯೋಜನವಿಲ್ಲ ಅಂತಿರೋ ಕುಟುಂಬ ಜಲಾಸುರನಿಗೆ ಜಪಾನ್ ಅಸ್ತ್ರ ಪ್ರಯೋಗಿಸಿ ಮನೆ ಕಟ್ಟುತ್ತಿದೆ. ಈ ಹಿಂದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಇಎಂಎಲ್ ಲೇಔಟ್ನಲ್ಲೂ ಜಲಾವೃತಕ್ಕೆ ಬೆದರಿ ಮಕ್ಕಳು ಮನೆ ಧ್ವಂಸಕ್ಕೆ ಮುಂದಾಗಿದ್ರು. ಆದರೆ ಇದಕ್ಕೆ ತಾಯಿ ಆಸೆಯಂತೆ ಕೆಡವದೆ ಮಕ್ಕಳು ಮನೆಯನ್ನ 100 ಅಡಿಯಷ್ಟು ಹಿಂದಕ್ಕೆ ಶಿಫ್ಟ್ ಮಾಡಿದ್ರು. ಒಟ್ನಲ್ಲಿ ಜಲ ಪ್ರಳಯ ತಪ್ಪಿಸಲು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂತಹ ಪ್ರಯೋಗ ಮಾಡಿದ್ದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.